ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು.
ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀ ಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀ ಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀ ಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀ ಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀ ಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀ ಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀ ಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀ ಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀ ಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀ ಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು ಅಲ್ಲಿಗೆ ಬರುವಾಗ ದುರಂತ ಸಂಭವಿಸಿರೋದು. ಆನಂದರಾವ್ ಸರ್ಕಲ್ನಿಂದ ಹೊರಟಿದ್ದ ಬಸ್ ರಾತ್ರಿ 8:45ಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಡುತ್ತೆ. ಸೀ ಬರ್ಡ್ ಟ್ರಾವೆಲ್ಸ್ ಕಚೇರಿಯಿಂದ ಹೊರಟಿದ್ದ ಬಸ್ ಮೊದಲ ಪಾಯಿಂಟ್ ಆನಂದರಾವ್ ಸರ್ಕಲ್. ಅಲ್ಲಿ 9 ಜನ ಪ್ರಯಾಣಿಕರು ಸೀ ಬರ್ಡ್ ಬಸ್ ಅನ್ನ ಹತ್ತುತ್ತಾರೆ. ಲಕ್ಸುರಿ ಬಸ್ ಅದು, ಎಸಿ ಎಲ್ಲ ಇದೆ, ಸ್ಲೀಪರ್ ಕೋಚ್ ಬಸ್ ಅದು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಿಂದ ಈ ಸೀ ಬರ್ಡ್ ಬಸ್ ರಾತ್ರಿ 8:45 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಅದಾದ ನಂತರ ಸುಮಾರು 11:30 ಸುಮಾರಿಗೆ ಚಿತ್ರದುರ್ಗದ ರಾಷ್ಟ್ರೀಯ ಹೈವೇ 48ರ ಸುಮಾರು